ಈ ಕಾಯ್ದೆಯ ಒಂದು ಭಾಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ, ಸಾಲದ ಬಾಕಿಯನ್ನು ಉಳಿಸ್ಕೊಂಡಿದ್ದರೆ ಅಂಥವರಿಗೆ ಇದು ಬಹಳ ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ. ಸೆಕ್ಯುರಿಟೈಸೇಷನ್ ಆ್ಯಕ್ಟ್ ಏನಿದೆ ಇದನ್ನು ಬಳಸುವಂಥದ್ದು ಈ ಗೃಹ ಸಾಲ ಮಾಡಿರ್ತಾರಲ್ಲ ಅಂತಹದ್ರಲ್ಲಿ. ಎಷ್ಟೋ ಸಂದರ್ಭಗಳಲ್ಲಿ ಸಾಲಗಾರರು ಉದ್ದೇಶಪೂರ್ವಕವಾಗಿ ಡಿಫಾಲ್ಟರ್ ಆಗಲ್ಲ. ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು EMIಯನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೋ ಅಂತಹವರಿಗೆ ಈ ಕಾಯ್ದೆಯಿಂದ ಯಾವ ಸಮಸ್ಯೆಯೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ಗೃಹ ಸಾಲಗಾರರಿಗೆ ಕಳೆದ 22 ವರ್ಷಗಳಿಂದ ಒಂದು ಕಾಯ್ದೆ ದೊಡ್ಡ ಶಾಪವಾಗಿ ಕಾಡ್ತಾ ಇದೆ. ಸರ್ಫೇಸಿ ಆ್ಯಕ್ಟ್ ಅಂತ ಅದನ್ನು ಕರೀತಾರೆ. ಇದರಿಂದ ಬ್ಯಾಂಕ್ನವರಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ರು ನಿಜ. ಆದರೆ ಸಣ್ಣ ಪುಟ್ಟ ಸಾಲಗಾರರು, ಅದು ಹೋಮ್ ಲೋನು ಮುಖ್ಯವಾಗಿ ಒಂದು 50 ಲಕ್ಷ 60 ಲಕ್ಷ ಅಥವಾ 1 ಕೋಟಿವರೆಗೆ ಲೋನ್ ತಗೊಂಡವರಿಗೆ ಬಹಳ ಕಷ್ಟ ಆಗುತ್ತೆ. ಇದರಿಂದ ಮುಖ್ಯವಾಗಿ 10 ಲಕ್ಷಕ್ಕಿಂತ ಹೆಚ್ಚು ಲೋನನ್ನು ಯಾರು ತಗೊಂಡಿರ್ತಾರೆ ಅವರಿಗೆ ಇದೊಂದು ದೊಡ್ಡ ಕಂಟಕ ಆಗಿ ಪರಿಣಮಿಸಿದೆ. ಇದೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಕಾಯ್ದೆ ಬಂದಿದ್ದರೂ ಕೂಡ ಬ್ಯಾಂಕ್ಗಳು ಅದನ್ನು ಮಿಸ್ಯೂಸ್ ಮಾಡ್ತವೆ ಹಾಗೂ ಇದರಿಂದ ಸಣ್ಣ ಪುಟ್ಟ ಸಾಲಗಾರರಿಗೆ ಬಹಳ ಸಮಸ್ಯೆ ಆಗಿರುವಂಥ ಸಾಕಷ್ಟು ಪ್ರಕರಣಗಳು ಈಗ ಇತ್ತೀಚಿನ ವರ್ಷಗಳಲ್ಲಿ ವರದಿಯಾಗ್ತಾ ಇದೆ. ಹಾಗಿದ್ರೆ ಈ ಸರ್ಫೇಸಿ ಆ್ಯಕ್ಟನ್ನು ಬ್ಯಾಂಕ್ಗಳು ಹೇಗೆ ದುರ್ಬಳಕೆ ಮಾಡ್ತಾ ಇದ್ದಾವೆ, ಈ ಕಾಯ್ದೆ ಅಂದರೆ ಏನು, ಇದರಲ್ಲಿರುವಂಥ ಅಂಶಗಳು ಏನು ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋ ಒಂದು ಮಹತ್ವದ ವಿಷಯದ ಬಗ್ಗೆ ಇವತ್ತಿನ ಎಪಿಸೋಡನ್ನು ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಈ ಒಂದು ಪ್ರಮುಖ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೈಕೋರ್ಟಿನ ಹೆಸರಾಂತ ವಕೀಲರಾದಂತಹ ವಿ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ಅಂದಹಾಗೆ ಈ ಸರ್ಫೇಸಿ ಆ್ಯಕ್ಟ್ ಅನ್ನುವಂಥದ್ದು ಕಳೆದ ಒಂದು 22 ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥದ್ದು ಹಾಗೂ ಇದರ ಉದ್ದೇಶ ಚೆನ್ನಾಗಿದ್ದರೂ ಕೂಡ ಅದರಿಂದಾಗಿ ಅನೇಕ ಮಂದಿ ಗೃಹ ಸಾಲಗಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವರದಿಗಳನ್ನು ಮತ್ತು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸರ್ಫೇಸಿ ಆ್ಯಕ್ಟ್ ಅಂದರೆ ಏನು ಅಂತ ತಾವು ಹೇಳ್ತೀರಾ ಅಂತ? ನೋಡಿ, 2002ಕ್ಕಿಂತ ಮುಂಚೆ ಬ್ಯಾಂಕ್ಗಳವರು ಸಾಲವನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಸಾಲಗಾರರು ಸಾಲವನ್ನು ಹಿಂದಿರುಗಿಸದೇ ಇದ್ದರೆ ಸಾಮಾನ್ಯ ಜನರಂತೆ ಬ್ಯಾಂಕಿನವರು ಕೂಡ ಸಿವಿಲ್ ಕೋರ್ಟಿಗೆ ಹೋಗಿ ಅಲ್ಲಿ ದಾವೆಯನ್ನು ಹಾಕಿ ಸಾಲದ ಹಣವನ್ನು ವಸೂಲು ಮಾಡೋದಕ್ಕೋಸ್ಕರ ಆ ಮೂಲಕ ಹಣವನ್ನು ಅವರು ವಸೂಲಿ ಮಾಡ್ಕೋಬೇಕಾಗಿತ್ತು. ಅದು ಪ್ರಕ್ರಿಯೆಯಲ್ಲಿ ತುಂಬ ನಿಧಾನ ಆಗ್ತಾಯಿತ್ತು. ಸಿವಿಲ್ ಕೋರ್ಟಿಗೆ ಹೋದಾಗ ಎಲ್ಲ ಕೇಸುಗಳ ಮಧ್ಯೆ ಬ್ಯಾಂಕ್ ಕೇಸು ಇರ್ತಾಯಿತ್ತು. ನ್ಯಾಯಾಲಯಗಳು ಇವರಿಗೆ ವಿಶೇಷವಾದ ಏನು ಸೌಲಭ್ಯ ಕೊಡೋಕ್ಕಾಗಲ್ಲ. ನಿಮಗೆ ಗೊತ್ತು, ನ್ಯಾಯಾಲಯದಲ್ಲಿ ಎಲ್ಲರೂ ನ್ಯಾಯಾಲಯದ ದೃಷ್ಟಿಯಲ್ಲಿ ಒಂದೇ, ಅಲ್ಲಿ ಯಾರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಸಿವಿಲ್ ಕೋರ್ಟಿನ ಬೇರೆಯ ಮೊಕದ್ದಮೆಗಳ ನಡುವೆ ಇವರ ಮೊಕದ್ದಮೆಯನ್ನು ನಡೆಸಿ ಹಣವನ್ನು ವಸೂಲಿ ಮಾಡುವಂಥದ್ದು ಅಂದರೆ ಅದು ಬಹಳವಾದಂಥ ಒಂದು ಕಷ್ಟಕರವಾದ ಕ್ಲಿಷ್ಟಕರವಾದ ಒಂದು ಪ್ರಕ್ರಿಯೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ 2002ರಲ್ಲಿ ಕೇಂದ್ರ ಸರ್ಕಾರ ಒಂದು ಆಲೋಚನೆಯನ್ನು ಮಾಡಿತು. ಏನಂದರೆ, ಒಂದು ಹೊಸ ಕಾಯ್ದೆಯನ್ನು ತಂದು ಅತ್ಯಂತ ಕ್ಷಿಪ್ರಕರವಾದ ರೀತಿಯಲ್ಲಿ ಸಾಲಗಾರರಿಂದ ಈ ಏನು ಹಣ ಬರಬೇಕಾಗಿದೆಯೋ ಅದನ್ನು ವಸೂಲಿ ಮಾಡಬೇಕು, ಒಂದು ಹೊಸ ಕಾಯ್ದೆ ತರಬೇಕು. ಯಾಕೆಂದರೆ ಬ್ಯಾಂಕಿನ ಹಣ ಅಂದರೆ ಅದು ಸಾರ್ವಜನಿಕರ ಹಣ. ಬ್ಯಾಂಕಿನಲ್ಲಿ ಹಣ ಇಟ್ಟವರಿಗೂ ಸಹ ಅಷ್ಟೇ ಅದರ ಬಗ್ಗೆ ಆಸಕ್ತಿ ಎಲ್ಲ ಇರುತ್ತೆ. ಹಣ ಬಡ್ಡಿ ತೊಗೋಬೇಕು, ಅವ್ರಿಗೆ ಬಡ್ಡಿ ಕೊಡಬೇಕು ಡೆಪಾಸಿಟ್ ಮಾಡಿರೋರಿಗೆ. ವಸೂಲಾತಿ ಪ್ರಕ್ರಿಯೆ ತುಂಬ ತಡ ಆದರೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಬ್ಯಾಂಕು ಸಂಕಷ್ಟಕ್ಕೆ ಈಡಾಗಿದ್ದರಿಂದ ಒಂದು ಹೊಸ ಕಾಯ್ದೆಯನ್ನು ತರಬೇಕು ಅಂತ ತೀರ್ಮಾನ ಮಾಡಿ ಈ ಸೆಕ್ಯುರಿಟೈಸೇಷನ್ ಆ್ಯಕ್ಟ್ ಅಂತ ನಾವು ಶಾರ್ಟಾಗಿ ಚಿಕ್ಕದಾಗಿ ಕರಿತೀವಿ, ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ 2002ರಲ್ಲಿ ಜಾರಿಗೆ ಬಂತು. ಈ ಕಾಯ್ದೆಯ ಹೆಸರು ತುಂಬ ಉದ್ದ, ಅದನ್ನು ಹೇಳೋಕ್ಕಾಗಲ್ಲ. ಸೆಕ್ಯುರಿಟೈಸೇಷನ್ ಆ್ಯಂಡ್ ರಿಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಇಂಟರೆಸ್ಟ್ ಆ್ಯಕ್ಟ್ 2002 ಅಂತ ಈ ಕಾಯ್ದೆ ಇಲ್ಲ. ನಾವೇನು ಮಾಡ್ತಿದ್ದೀವಿ ಈಗ ಅಂದರೆ,
ಎಲ್ಲರೂ ನಾವು ನ್ಯಾಯಾಲಯಗಳು ಎಲ್ಲ ಅಷ್ಟೇ ಅದನ್ನು ಚಿಕ್ಕದಾಗಿ ಸರ್ಫೇಸಿ ಆ್ಯಕ್ಟ್ ಅಂತ ಕರಿತೀವಿ. ಸರ್ಫೇಸಿ ಆ್ಯಕ್ಟ್ 2002 ಅಂತ ಕರಿತೀವಿ. ಈ ಕಾಯ್ದೆಯನ್ನು ಜಾರಿಗೆ ಬಂದ ಮೇಲೆ ಬ್ಯಾಂಕಿನವರಿಗೆ ಯಾವುದಾದ್ರೂ 10 ಲಕ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದರೆ ಆ ಹಣವನ್ನು ವಸೂಲಿ ಮಾಡೋದಕ್ಕೆ ಈ ಕಾಯ್ದೆಯನ್ನು ಅವರು ಬಳಸ್ಕೋಬೋದು. ಯಾರು? ಬ್ಯಾಂಕಿನವರು. ಈ ಕಾಯ್ದೆಯ ಒಂದು ಭಾಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ, ಸಾಲದ ಬಾಕಿಯನ್ನು ಉಳಿಸ್ಕೊಂಡಿದ್ದರೆ ಅಂಥವರಿಗೆ ಇದು ಬಹಳ ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ. ಅಂದರೆ ಉಸಿರು ಕಟ್ಟುವ ವಾತಾವರಣದಲ್ಲಿ ಹಣವನ್ನು ಮರುಪಾವತಿ ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ಈ ಕಾಯ್ದೆಯನ್ನು ಬ್ಯಾಂಕ್ ಬಳಸಿದ್ದೇ ಆದರೆ ಒಂದು 3 ತಿಂಗಳಲ್ಲಿ ಸಂಪೂರ್ಣ ಹಣವನ್ನು ವಸೂಲಿ ಮಾಡಿ ತಗೊಂಡ್ಬಿಡ್ಬೋದು. 3 ತಿಂಗಳಲ್ಲಿ. ಹಿಂದೆ ಅನೇಕ ವರ್ಷಗಳು ಹಿಡಿತಾಯಿತ್ತು. ಕೋರ್ಟಿಂದ, ಸಿವಿಲ್ ಕೋರ್ಟಿಂದ ಒಂದು ಡಿಕ್ರಿ ತಗೊಂಡು ಆ ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡಿ ಅದರಿಂದ ಹಣ ವಸೂಲಿ ಮಾಡೋದು ಅಂದರೆ ಅನೇಕ ವರ್ಷಗಳೇ ಹಿಡಿತಾಯಿತ್ತು. ಬ್ಯಾಂಕಿನವರಿಗೆ ತೊಂದರೆ ಇತ್ತು ಬ್ಯಾಂಕಿನವ್ರಿಗೆ ಆವಾಗ. ಆದರೆ ಈ ಪ್ರಕ್ರಿಯೆ ಸೆಕ್ಯುಟರೈಸೇಷನ್ ಆ್ಯಕ್ಟ್ ಅಥವಾ ಸರ್ಫೇಸಿ ಆ್ಯಕ್ಟಲ್ಲಿ ಈ ರೀತಿಯಲ್ಲಿ ಬ್ಯಾಂಕಿನವರು ಏನಾದರೂ ಹಣ ವಸೂಲಿ ಮಾಡೋಕ್ಕೆ ಹೊರಟ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಒಂದು 3 ತಿಂಗಳಲ್ಲಿ, ಒಂದು 4 ತಿಂಗಳಲ್ಲಿ ಅವ್ರಿಗೆ ಬರಬೇಕಾಗಿದ್ದ ಹಣವನ್ನು ಸಂಪೂರ್ಣವಾಗಿ ವಸೂಲಿ ಮಾಡ್ಬೋದು. ಆ ರೀತಿಯ ಒಂದು ಕಾಯ್ದೆಯನ್ನು ಇವರು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಈಗ ಎಲ್ಲ ಬ್ಯಾಂಕುಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿ ಈ ಪ್ರಕ್ರಿಯೆ ಸೆಕ್ಯುಟರೈಸೇಷನ್ ಆ್ಯಕ್ಟ್ ಏನಿದೆ ಇದನ್ನು ಬಳಸುವಂಥದ್ದು ಈ ಗೃಹ ಸಾಲ ಮಾಡಿರ್ತಾರಲ್ಲ ಅಂಥದ್ರಲ್ಲಿ. ಯಾಕಂದರೆ 10 ಲಕ್ಷದ ಮೇಲೆ ಸಾಮಾನ್ಯವಾಗಿ ಎಲ್ಲ ಸಾಲ ಇರುತ್ತೆ. ಅದಕ್ಕಿಂತ ಕಡಿಮೆ, ಬಹಳ ಕಡಿಮೆ ಪ್ರಸಂಗಗಳು 10 ಲಕ್ಷದ ಮೇಲಿರುತ್ತೆ ಗೃಹ ಸಾಲ. ಈ NPA ಅಂತ ಒಂದು ಪ್ರಕ್ರಿಯೆ ಇದೆ ಬ್ಯಾಂಕಿನಲ್ಲಿ. ಈಗ ಪ್ರತಿ ಸಾಲ ತಗೊಳ್ಳುವ ಪದ್ಧತಿ ಏನಪ್ಪ ಅಂದರೆ, ಒಮ್ಮೆ ನಾವು ಸಾಲ ತಗೋತೀವಿ. ಸಾಲ ತಗೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಆಸ್ತಿ ಏನು ಕೊಂಡುಕೊಳ್ಳಕ್ಕೆ ಹೊರಟಿದ್ದೀವೋ ಅದೇ ಆಸ್ತಿಯನ್ನು ನಾವು ಅಲ್ಲಿ ಭೋಗ್ಯ ಮಾಡಿ, ಮಾರ್ಟಿಗೇಜ್ ಮಾಡಿ ಅದರ ಮೂಲಕ ಸಾಲ ತೊಗೊಂಡಿರ್ತೀವಿ. ಪ್ರತಿ ತಿಂಗಳು ಇಷ್ಟು EMIಯನ್ನು ಕಟ್ತೀವಿ ಅಂತ ಹೇಳಿ ನಾವು ಒಪ್ಪಿಕೊಂಡು ಸಾಲ ತೊಗೋತೀವಿ. ಅದು ಕಟ್ಟಬೇಕಾಗುತ್ತೆ. ಈ ಬಗ್ಗೆ ಲೋನ್ ಅಗ್ರಿಮೆಂಟ್ ಕೂಡ ಬ್ಯಾಂಕಿನವರು ಮಾಡ್ಕೊಂಡಿರ್ತಾರೆ. ನಾವು ಸಹ ಅದಕ್ಕೆ ಒಪ್ಪಿ ಸಹಿ ಮಾಡಿರ್ತೀವಿ. ಆ EMIಯನ್ನು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದರೆ ಖಂಡಿತ ತೊಂದರೆ ಇಲ್ಲ. ಈ ಸರ್ಫೇಸಿ ಆ್ಯಕ್ಟು ಯಾರು ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು EMIಯನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೋ ಅಂಥವರಿಗೆ ಈ ಕಾಯ್ದೆಯಿಂದ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಸಮಸ್ಯೆ ಉಂಟಾಗೋದು ಯಾವಾಗ ಅಂದರೆ, ಯಾವಾಗ ಡಿಫಾಲ್ಟರ್ ಆಗ್ತೀವಿ, ನಾವು EMI ಕಟ್ಟೋದಕ್ಕಾಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಾಲಗಾರರು ಉದ್ದೇಶಪೂರ್ವಕವಾಗಿ ಡಿಫಾಲ್ಟರ್ ಆಗಲ್ಲ. ಉದಾಹರಣೆಗೆ ನೋಡಿ, ಈಗ ಈ COVID-19 ಪ್ಯಾಂಡಮಿಕ್ ಬಂದ ಮೇಲೆ ತಮಗೆ ಗೊತ್ತಿದೆ ಸಮಸ್ಯೆ ತೀವ್ರ ಆಯಿತು. ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳ ಬದಲಾವಣೆ ಆಯಿತು. ದೇಶದ ಆರ್ಥಿಕ ವ್ಯವಸ್ಥೆಯೇ ಬದಲಾಯಿತು. ಸಾಮಾನ್ಯ ಜನರನ್ನು ಬಿಡೋಣ, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲೇ ಬಹಳ ದೊಡ್ಡ ಸವಾಲಾಯಿತು. ಅಂತಹ ಸಂದರ್ಭದಲ್ಲಿ ಅನೇಕ ವ್ಯಾಪಾರ ವ್ಯವಹಾರ, ಕಾರ್ಖಾನೆಗಳು ನಡೆಯುವಂಥದ್ದು, ಕಚೇರಿಗಳು ನಡೆಯುವಂಥದ್ದು, ಕೆಲಸ ಕಾರ್ಯಗಳು ನಡೆಯುವಂಥದ್ದು, ಇದೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಕುಂಠಿತವಾಯಿತು. ಹಾಗಾಗಿ ಈಗ ವ್ಯಾಪಾರಿಯೊಬ್ಬರಿಗೆ ಹಣ ಬಂದ್ರೇ ಅವ್ರು ಇನ್ನೊಬ್ರಿಗೆ ಕೊಡೋಕ್ಕಾಗೋದು ಅಥವಾ ಸಾಲ ಕಟ್ಟೋಕ್ಕಾಗೋದು. ವ್ಯಾಪಾರನೇ ಇಲ್ಲದಿದ್ದರೆ ಏನು ಮಾಡೋದು? ಹೀಗೆ ಬಹಳ ತೀವ್ರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಹಾಗಾಗಿ ಈ ಪ್ರತಿ ತಿಂಗಳು ಏನು ಕಟ್ಟಬೇಕು ಕಂತು EMI ಏನಿದೆ ಅದನ್ನು ಕಟ್ಟುವಂತಹ ಪ್ರಕ್ರಿಯೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೋಕ್ಕೆ ಶುರುವಾಯಿತು. ಅಂದರೆ ಅನೇಕ ತಿಂಗಳುಗಳ ಕಾಲ ಬ್ಯಾಂಕಿಗೆ EMI ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂತು. ಈ ಬ್ಯಾಂಕಿನಲ್ಲಿ ಒಂದು NPA ಎನ್ನುವಂಥ ಒಂದು ಪ್ರಕ್ರಿಯೆ ಇದೆ, ತಮಗೆ ಗೊತ್ತಿದೆ. ನಾನ್ ಪರ್ಫಾರ್ಮಿಂಗ್ ಎಸೆಟ್ ಅಂತ, ಅಂದರೆ ನಿಷ್ಕ್ರಿಯವಾದ ಅಕೌಂಟ್ ಅಂತ. ಒಂದು ಸಾಲದ ಅಕೌಂಟನ್ನು ಬ್ಯಾಂಕಿನವರು ನಿಷ್ಕ್ರಿಯವಾದ ಒಂದು ಅಕೌಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಮಾಡಿದ್ರೆ ನಮ್ಮ ಅಕೌಂಟಿಗೆ
NPA ಅಕೌಂಟ್ ಆಗಿಬಿಟ್ರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿಬಿಟ್ರೆ ಅದರ ಮುಂದಿನ ಪ್ರಕ್ರಿಯೆಗಳು ಬಹಳ ತೀಕ್ಷ್ಣವಾದದ್ದು, ಬಹಳ ತೀವ್ರತರವಾದದ್ದು. ಈ ಸೆಕ್ಯುರಿಟೈಸೇಷನ್ ಆ್ಯಕ್ಟನ್ನು ಬ್ಯಾಂಕಿನವರು ಜಾರಿಗೆ ತರೋದಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. NPA ಆದ ತಕ್ಷಣ ತಾವೊಂದು ಮಾತು ಕೇಳ್ಬೋದು, ಇದನ್ನೆಲ್ಲ ಗ್ರಾಹಕರ ಗಮನಕ್ಕೆ ತರದೆ ಬ್ಯಾಂಕಿನವರೇನಾದರೂ ಕ್ರಮ ತಗೋತಾರ ಅಂತ. ಇಲ್ಲ, ಹಾಗೇನಿಲ್ಲ. ಅನೇಕ ಸಂದರ್ಭಗಳಲ್ಲಿ ಬ್ಯಾಂಕಿನಿಂದ ನೋಟಿಸ್ ಅಂತ ಕೊಡ್ತಾರೆ, ಅವ್ರ ಜೊತೆ ವ್ಯವಹರಿಸ್ತಾರೆ. ನೋಡಿ, ನಿಮ್ಮ ಅಕೌಂಟು NPA ಆಗುವ ಹಂತದಲ್ಲಿದೆ, ಆಗುತ್ತೆ, ನೀವು ಇಷ್ಟು ಬಾಕಿ ಇದೆ, ಅದನ್ನು ಕಟ್ಟಿ NPA ಆಗೋದನ್ನು ತಡೀರಿ, ನೀವು ಇಲ್ಲದೆ ಹೋದರೆ ತೊಂದರೆ ಆಗುತ್ತೆ ಎನ್ನುವಂಥದ್ದು ಸೂಚನೆಗಳನ್ನೆಲ್ಲ ಕೊಡ್ತಾರೆ ಬ್ಯಾಂಕಿನಲ್ಲಿ, ಅದೆಲ್ಲ ಕೊಡ್ತಾರೆ. ಆದರೆ ಅನಿವಾರ್ಯ ಕಾರಣಗಳಿಂದನೋ ಏನೋ ಇದಕ್ಕೆ ಯಾವುದಕ್ಕೂ ಉತ್ತರಿಸೋದಿಲ್ಲ ನಮ್ಮ ಸಾಲಗಾರರು. ಭಾಳಷ್ಟು ಪ್ರಕರಣಗಳಲ್ಲಿ ಉತ್ತರ ಕೊಡೋಕ್ಕೆ ಹೋಗಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಹೋಗಿ ಬ್ಯಾಂಕಲ್ಲಿ ಕೇಳ್ಕೊತಾರೆ, ಸರ್ ತುಂಬ ತೊಂದರೆ ಆಗಿದೆ, ಸ್ವಲ್ಪ ಅವಕಾಶ ಕೊಡಿ, ನಾನು ಕಟ್ತೀನಿ ಅಂತ. ಕೊಡ್ತಾರೆ, ಇಲ್ಲ ಅಂತಲ್ಲ, ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಸಹ ವಿ ಆರ್ ಆಲ್ಸೋ ಆನ್ಸರೇಬಲ್ ಟು ಅವರ್ ಡೆಪಾಸಿಟರ್ಸ್. ಅವ್ರಿಗೆ ನಾವು ಉತ್ತರ ಕೊಡಬೇಕಲ್ಲಪ್ಪ. ಅವ್ರಿಗೆ ನಾವು ನಿಮ್ಮ ಹಣ ತೊಗೋಬಿಡಿ ವಾಪಸ್ಸು ಅಂತ ಹೇಳೋಕ್ಕಾಗಲ್ಲ, ಬಡ್ಡಿ ಕೊಡದೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಕಟ್ಟಿ ಅಂತ ಹೇಳಿ ಒಂದು ಮಾನವೀಯತೆಯಿಂದ ಸ್ವಲ್ಪ ಅವಕಾಶವನ್ನು ಕೊಡ್ತಾರೆ. ಆವಾಗ ನಿಮ್ಮ ಅಕೌಂಟನ್ನು ಸರಿದೂಗಿಸ್ಕೊಂಡ್ರೆ ನೀವು ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು. ಆವಾಗಲೂ ಬರಲಿಲ್ಲ ಅಂದಾಗ NPA ಅಂತ ಡಿಕ್ಲೇರ್ ಆಗುತ್ತೆ. NPA ಡಿಕ್ಲೇರ್ ಆದಂಥ ಅಕೌಂಟ್ ಅಂದರೆ ಆ ಸಾಲದ ಅಕೌಂಟಿಗೆ ಅದೊಂದು ಕಪ್ಪು ಚುಕ್ಕೆ. ಅಲ್ಲಿಂದ ಶುರುವಾಗುತ್ತೆ ಸಮಸ್ಯೆಗಳು. ಆ ಕಪ್ಪು ಚುಕ್ಕೆ ಶುರುವಾದಾಗ ಈ ಸೆಕ್ಯುರಿಟೈಸೇಷನ್ ಆ್ಯಕ್ಟ್ ಏನಿದೆ ಇದು ಬರುತ್ತೆ. ಓಕೆ, ಇದು ಎಷ್ಟು ದಿವಸ ಬೇಕಾಗುತ್ತೆ NPA ಆಗಲಿಕ್ಕೆ? ಎಷ್ಟು 90 ಡೇಸ್? 90 ದಿವಸಗಳಾಗುತ್ತೆ. ನೀವು ಡಿಫಾಲ್ಟರ್ ಆದ 90 ದಿವಸದವರೆಗೂ ಬ್ಯಾಂಕಿನವರು ಕಾಯ್ತಾರೆ. ಅಂದರೆ 90 ದಿವಸ ಆದ ಮಾರನೇ ದಿವಸದಿಂದಲೇ ಈ ಆ್ಯಕ್ಟನ್ನು ಖಂಡಿತವಾಗಿಯೂ ಜಾರಿಗೆ ತರ್ಬೋದು. ಅವ್ರಿನ್ನೇನು ಕಾಯಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.